ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕ್ಟೆಕ್. ಇವತ್ತಿನ ವಿಡಿಯೋದಲ್ಲಿ ಡಾಕರ್ನ ಪಾರ್ಟ್ 2ನ ನೋಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಿಮಗೆ ಡಾಕರ್ನ ಕೆಲವೊಂದು ಬೇಸಿಕ್ಸ್ ಕಮಾಂಡ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಗುಡ್ ನ್ಯೂಸ್ ಅಂದರೆ ರೀಸೆಂಟಾಗಿ ನಮ್ಮ ಚಾನಲ್ಗೆ 34K ಸಬ್ಸ್ಕ್ರೈಬರ್ ಅನ್ನೋದು ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಇದೇ ರೀತಿ ಹೊಸ ವಿಡಿಯೋಗಳನ್ನು ಕೊಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಡಾಕರ್ನ ಬೇಸಿಕ್ಸ್ ಕಮಾಂಡ್ಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಈ ಒಂದು ಡಾಕರ್ನ ಕಮಾಂಡ್ಗಳನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಬೇಕಂದ್ರೆ ಡಾಕರ್ ಡೆಸ್ಕ್ಟಾಪ್ ಅನ್ನೋದು ಇನ್ಸ್ಟಾಲ್ ಆಗಿರಬೇಕಾಗುತ್ತೆ. ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋ ರೀತಿ ಎಲ್ಲರೂ ಒಂದು ಡಾಕರ್ ಡೆಸ್ಕ್ಟಾಪ್ನ ಇನ್ಸ್ಟಾಲ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಹಿಂದಿನ ವಿಡಿಯೋದಲ್ಲಿ ಸಹ ಯಾವುದೇ ಒಂದು ಕಮೆಂಟ್ ಬಂದಿಲ್ಲ, ಎರರ್ ಬಂದಿದೆ ಅಂತ. ನಿಮಗೆ ಇನ್ಸ್ಟಾಲ್ ಮಾಡಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆದರೆ ಈ ವಿಡಿಯೋದಲ್ಲಿ ಸಹ ಕಮೆಂಟ್ ಮಾಡ್ಬೋದು, ಖಂಡಿತವಾಗಿ ಹೆಲ್ಪ್ ಮಾಡ್ತೀನಿ. ಮೊದಲದಾಗಿ ನಿಮ್ಮ ಡಾಕರ್ ಡೆಸ್ಕ್ಟಾಪನ್ನು ರನ್ನಿಂಗಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸರ್ಚ್ ಬಾರಲ್ಲಿ ಬಂದು ಡಾಕರ್ ಡೆಸ್ಕ್ಟಾಪ್ ಅಂತ ಟೈಪ್ ಮಾಡಿ ಅದನ್ನ ಓಪನ್ ಮಾಡಿ. ಅದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ರೀತಿ ನೀವು ಇದನ್ನು ಸ್ಟಾರ್ಟಪ್ ಪ್ರೋಗ್ರಾಮ್ಸ್ಗೆ ಹಾಕಿಟ್ಟಿದ್ದೀರಾ ಅಂದರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಆನ್ ಆಗ್ತಾ ಇರೋ ಹಾಗೆ ಈ ಒಂದು ಡಾಕರ್ ಡೆಸ್ಕ್ಟಾಪ್ ಅನ್ನೋದು ಬ್ಯಾಕ್ಗ್ರೌಂಡಲ್ಲಿ ಎನೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಒಂದು ಲ್ಯಾಪ್ಟಾಪಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಟ್ರೇಯಲ್ಲಿ ಡಾಕರ್ ಡೆಸ್ಕ್ಟಾಪ್ ರನ್ನಿಂಗ್ ಅಂತ ಬರ್ತಾ ಇದೆ. ನೀವು ಈ ರೀತಿ ಸ್ಟಾರ್ಟಪ್ ಪ್ರೋಗ್ರಾಮಿಂಗ್ ಸಹ ಹಾಕ್ಬೋದು. ಇಲ್ಲ ಅಂದರೆ ನೀವು ಒಂದು ಡಾಕರ್ ಡೆಸ್ಕ್ಟಾಪ್ ಅಂತ ಸರ್ಚ್ ಮಾಡಿ ಅದನ್ನ ಓಪನ್ ಮಾಡಿ ನಿಮ್ಮ ಡಾಕರ್ ಡೆಸ್ಕ್ಟಾಪ್ ಅನ್ನೋದು ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಇವಾಗ ನಿಮ್ಮ ಡಾಕರ್ ಡೆಸ್ಕ್ಟಾಪ್ ಅನ್ನೋದು ರನ್ನಿಂಗಲ್ಲಿದೆ. ಇದನ್ನು ಮಿನಿಮೈಸ್ ಮಾಡಿ ಅಥವಾ ಕ್ಲೋಸ್ ಮಾಡಿ. ನಂತರ ನಿಮ್ಮ ಕಮಾಂಡ್ ಪ್ರಾಂಪ್ಟನ್ನು ಓಪನ್ ಮಾಡಿ. ಕಮಾಂಡ್ ಪ್ರಾಂಪ್ಟ್ ಅಥವಾ ಯಾವುದೇ ಒಂದು ಟರ್ಮಿನಲ್ನ ಯೂಸ್ ಮಾಡ್ಬೋದು ನೀವು. ಇಲ್ಲಿ ನಾನೀಗ ಡಾಕರ್ ವರ್ಷನ್ ಅಂತ ಟೈಪ್ ಮಾಡಿದರೆ ನನಗೆ ಡಾಕರ್ನ ಒಂದು ವರ್ಷನ್ ಅಂತದ್ದು ಕಾಣಿಸುತ್ತೆ. ಇವಾಗ ನನ್ನ ಲ್ಯಾಪ್ಟಾಪಲ್ಲಿ ಡಾಕರ್ ಅನ್ನೋದು ರನ್ನಿಂಗಲ್ಲಿದೆ, ಅಂದರೆ ಡಾಕರ್ ಇಂಜಿನ್ ಅನ್ನೋದು ರನ್ನಿಂಗಲ್ಲಿದೆ. ಒಂದು ಡಾಕರ್ನ ಕಮಾಂಡ್ನ ಹೇಳ್ಕೊಡೋಕ್ಕೂ ಮುಂಚೆ ಕೆಲವೊಂದು ಬೇಸಿಕ್ಸ್ ಟರ್ಮ್ಗಳ ಬಗ್ಗೆ ನಿಮಗೆ ತಿಳ್ಕೊಳ್ಳುವಂಥ ತುಂಬ ಇಂಪಾರ್ಟೆಂಟ್. ಅದರ ಬಗ್ಗೆ ಮೊದಲನೇದಾಗಿ ನೋಡೋಣ. ಬ್ರೀಫಾಗಿ ಹೇಳಬೇಕಂದ್ರೆ ಕೆಲವೊಂದು ಟರ್ಮ್ಸ್ಗಳಿವೆ. ಡಾಕರ್ ಇಮೇಜ್, ಅದೇ ರೀತಿ ಡಾಕರ್ ಕಂಟೈನರ್, ಇಂಜಿನ್, ಕ್ಲೈಂಟ್, ಈ ರೀತಿ ತುಂಬ ಟರ್ಮ್ಸ್ಗಳು ಬರುತ್ತೆ. ಅದನ್ನ ಬ್ರೀಫಾಗಿ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಡಾಕರ್ ಇಮೇಜ್. ನಾವು ಡಾಕರಲ್ಲಿ ಯಾವುದೇ ಒಂದು ಕಂಟೈನರ್ನ ರನ್ ಮಾಡ್ತಾ ಇದ್ದೀವಿ ಅಂದರೆ ಡಿಫ್ರೆಂಟ್ ಇಮೇಜನ್ನು ಪುಲ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ಉಬುಂಟು ಇಮೇಜ್ ಆಗಿರ್ಬೋದು, ಜೆನ್ಕಿನ್ಸ್ ಇಮೇಜ್ ಆಗಿರ್ಬೋದು. ಈ ರೀತಿ ಇಮೇಜ್ ಅಂದರೆ ಒಂದು ಟೆಂಪ್ಲೇಟ್ ಅಂತ ಹೇಳ್ಬೋದು. ಒಂದು ಡಾಕರ್ ಹಬ್, ಇಲ್ಲಿ ನಾನು ಡಾಕರ್ ಹಬ್ ಅಂತ ಏನು ಬರ್ದಿದ್ದೀನಿ. ಒಂದು ಡಾಕರ್ ಹಬ್ ಅಂದರೆ ಇಂಟರ್ನೆಟ್ಟಲ್ಲಿ ಒಂದು ರೆಪಾಸಿಟರಿ ಇದ್ದಾಗೆ. ಈ ಒಂದು ಗಿಟ್ ಹಬ್ ಹೇಗಿದೆ ಅದೇ ರೀತಿ ಡಾಕರ್ ಹಬ್ ಅಂತ ಅಲ್ಲಿ ರೆಪಾಸಿಟರಿ ಇದ್ದಾಗೆ. ಅಲ್ಲಿ ನಾವು ಇಮೇಜನ್ನು ಪುಲ್ ಮಾಡ್ಕೊತೀವಿ. ಅದರ ಕಮಾಂಡ್ ಥ್ರೂ ನಿಮಗೆ ಹೇಳ್ಕೊಡ್ತೀನಿ ಹೆಂಗಂತ. ಒಂದು ಇಮೇಜನ್ನು ಪುಲ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ಉಬುಂಟು ಇಮೇಜನ್ನು ಪುಲ್ ಮಾಡಿಕೊಂಡೆ. ಉಬುಂಟಿಂದ ಒಂದು ಇಮೇಜ್ ಅನ್ನೋದು ಕ್ರಿಯೇಟ್ ಆಗಿ ನನ್ನ ಲ್ಯಾಪ್ಟಾಪಲ್ಲಿ ಸೇವ್ ಆಗುತ್ತೆ. ನಂತರ ಆ ಒಂದು ಇಮೇಜನ್ನು ನಾನು ರನ್ ಮಾಡಿದರೆ ಡಾಕರ್ನ ಥ್ರೂ, ಅದು ಡಾಕರ್ ಕಂಟೈನರ್. ಒಂದು ಇಮೇಜ್ ಅನ್ನುವಂಥದ್ದು ರನ್ನಿಂಗ್ ಸ್ಟೇಟಲ್ಲಿದೆ ಅಂದರೆ ಅದನ್ನ ಕಂಟೈನರ್ ಅಂತ ಕರಿತೀವಿ. ಅದೇ ರೀತಿ ಡಾಕರ್ ಇಂಜಿನ್, ಡಾಕರ್ ಕ್ಲೈಂಟ್ ಅಂದರೆ ಏನಂತ ಕೇಳೋದಾದರೆ ನೀವು, ಡಾಕರ್ ಇಂಜಿನ್ ನಾವು ನಿನ್ನೆ ಏನು ಇನ್ಸ್ಟಾಲ್ ಮಾಡಿದ್ವಿ ಡಾಕರ್ ಡೆಸ್ಕ್ಟಾಪ್, ಆ ಒಂದು ಡಾಕರ್ ಡೆಸ್ಕ್ಟಾಪ್ ಅನ್ನುವಂಥದ್ದು ಡಾಕರ್ ಇಂಜಿನ್. ಅದೇ ರೀತಿ ನಾನೀಗ ಟರ್ಮಿನಲ್ ಥ್ರೂ ಡಾಕರ್ ಕಮಾಂಡ್ನ ರನ್ ಮಾಡ್ತಾ ಇದ್ದೀನಿ, ಇದು ಡಾಕರ್ ಕ್ಲೈಂಟ್. ಅಂದರೆ ಈ ಒಂದು ಡಾಕರ್ ಡೆಸ್ಕ್ಟಾಪ್ ಅಥವಾ ಈ ಒಂದು ಡಾಕರ್ನ ಏನು ಇನ್ಸ್ಟಾಲ್ ಮಾಡ್ತೀವಿ ಲಿನಕ್ಸಲ್ಲಿ docker.io ಅಂತ, ಅದೊಂದು ಡಾಕರ್ ಇಂಜಿನ್ ನಾವು ಕೊಟ್ಟಿರುವಂಥ ಕಮಾಂಡ್ನ ಪ್ರೊಸೆಸ್ ಮಾಡುತ್ತೆ. ಅದೇ ರೀತಿ ಒಂದು ಟರ್ಮಿನಲ್ ಅಥವಾ ಈ ರೀತಿ CMD ಮುಖಾಂತರ ನಾವು ಕಮಾಂಡ್ನ ಏನು ರನ್ ಮಾಡ್ತೀವಿ ಇದನ್ನು ಡಾಕರ್ ಕ್ಲೈಂಟ್ ಅಂತ ಕರಿತೀವಿ. ಅದೇ ರೀತಿ ಡಾಕರ್ ಹಬ್ನ ಬಗ್ಗೆ ಮೊದಲೇ ಹೇಳಿದೆ, ಏನಂದರೆ ಇದೊಂದು ಗಿಟ್ ಹಬ್ ಥರ. ಅಲ್ಲಿ ನಾವು ಡಿಫ್ರೆಂಟ್ ಇಮೇಜನ್ನು ಪುಷ್ ಮಾಡ್ಬೋದು. ಅದೇ ರೀತಿ ಅಲ್ಲಿಂದ ಪುಲ್ ಸಹ ಮಾಡ್ಬೋದು. ಇಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಎರಡೂ ಇರುತ್ತೆ. ಪಬ್ಲಿಕ್ ರೆಪಾಸಿಟರಿ ಸಹ ಇರುತ್ತೆ, ಪ್ರೈವೇಟ್ ರೆಪಾಸಿಟರಿ ಸಹ ಇರುತ್ತೆ. ಅದೇ ರೀತಿ ಇನ್ನೊಂದು ಹೇಳೋದಾದರೆ ಡಾಕರ್ ಕಂಪೋಸ್. ನಿಮ್ಮ ಹತ್ರ ಮಲ್ಟಿಪಲ್ ಡಾಕರ್ ಕಂಟೈನರ್ ಇದೆ ಅಂದರೆ 4ರಿಂದ 5 ತುಂಬ ಕಂಟೈನರ್ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ಅದನ್ನು ಈಸಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಡಾಕರ್ ಕಂಪೋಸ್ ಫೈಲ್ನ ಯೂಸ್ ಮಾಡ್ತೀವಿ. ಡಾಕರ್ ಕಂಪೋಸ್ ಸಹ ಒಂದು ಡಾಕರ್ ಕಂಪೋಸ್ ಫೈಲ್ನ ಕ್ರಿಯೇಟ್ ಮಾಡ್ತೀವಿ YAML ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು. ಅದೇ ರೀತಿ ಇದನ್ನು ರನ್ ಮಾಡಲಿಕ್ಕೆ ಡಾಕರ್ ಕಂಪೋಸ್ ಕಮಾಂಡ್ನ ಯೂಸ್ ಮಾಡ್ತೀವಿ. ಇದನ್ನ ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ, ಯಾಕಂದರೆ ಇದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್. ಮೊದಲದಾಗಿ ಒಂದು ಡಾಕರ್ ಇಮೇಜ್, ಕಂಟೈನರ್, ಅದೇ ರೀತಿ ಇಂಜಿನ್, ಕ್ಲೈಂಟ್, ಅದೇ ರೀತಿ ಡಾಕರ್ ಕಮಾಂಡ್ಸ್ಗಳ ಬಗ್ಗೆ ನೋಡೋಣ. ಇದಿಷ್ಟು ಒಂದು ಬೇಸಿಕ್ಸ್ ಟರ್ಮ್ಸ್ ಅಂತ ಹೇಳ್ಬೋದು. ಇಮೇಜ್ ಅಂದರೆ ಒಂದು ಟೆಂಪ್ಲೇಟ್, ಒಂದು ಇಮೇಜ್ ರನ್ನಿಂಗ್ ಸ್ಟೇಟಲ್ಲಿದ್ದರೆ ಅದು ಕಂಟೈನರ್, ಅದೇ ರೀತಿ ಡಾಕರ್ ಡೆಸ್ಕ್ಟಾಪ್ ಏನಂತ ಹೇಳಿದೆ ಅದು ಇಂಜಿನ್, ಅದೇ ರೀತಿ ನಿಮ್ಮ ಟರ್ಮಿನಲ್ ಅನ್ನುವಂಥದ್ದು ಡಾಕರ್ ಕ್ಲೈಂಟ್, ಅದೇ ರೀತಿ ಡಾಕರ್ ಹಬ್ ಅಂದರೆ ಒಂದು ರೆಪಾಸಿಟರಿ. ಹಾಗೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದೆ, ಈ ಒಂದು ಡಾಕರ್ ಅನ್ನೋದು ತುಂಬ ಲೈಟ್ ವೆಯ್ಟ್ ಅಂತ. ತುಂಬ ಚೆನ್ನಾಗಿ ಕೇಳ್ಬೋದು, ಈ ಒಂದು ಡಾಕರ್ ಡೆಸ್ಕ್ಟಾಪ್ ಮಾತ್ರ ಯಾಕೆ 400 MB 400 MB ಇದೆ ಅಂತ. ಯಾಕಂದರೆ ನಾನು ಮೊದಲೇ ಹೇಳಿದೆ, ಈ ಒಂದು ಡಾಕರ್ ಅನ್ನುವಂಥದ್ದು ಸ್ಪೆಸಿಫಿಕ್ ಆಗಿ ಲೈನಕ್ಸಲ್ಲಿ ರನ್ ಮಾಡಲಿಕ್ಕೆ ಬಿಲ್ಡ್ ಮಾಡಿರುವಂಥದ್ದು. ಅಂದರೆ ಇನ್ನೊಂದು ಲೈನಕ್ಸ್ ಸ್ಪೆಸಿಫಿಕ್, ಆದರೆ ಇದನ್ನ ರೀಸೆಂಟಾಗಿ ಈ ಒಂದು ವಿಂಡೋಸ್ಗೂ ಸಹ ಪೋರ್ಟ್ ಮಾಡಿ ಬಿಟ್ಟಿದ್ದಾರೆ. ಆದ್ದರಿಂದ ನಿಮ್ಮ ವಿಂಡೋಸಲ್ಲಿ ಈ ಒಂದು ಲೈನಕ್ಸ್ಗೆ ರಿಲೇಟೆಡ್ ಆಗಿರುವಂಥ ಯಾವುದೇ ಫೈಲ್ ಇರಲ್ಲ. ಆದರೆ ಈ ಒಂದು ಡಾಕರ್ ರನ್ ಆಗಬೇಕಾದ್ರೆ ಲೈನಕ್ಸ್ನ ಒಂದು OS ಬೇಸ್ ಬೇಕಾಗುತ್ತೆ, ಲೈನಕ್ಸ್ನ ಒಂದು ಕರ್ನಲ್ ಬೇಕಾಗುತ್ತೆ. ಒಂದು ಕರ್ನಲ್ ಫೈಲ್ ಅನ್ನುವಂಥದ್ದೇ ಈ ಒಂದು ಡಾಕರ್ ಡೆಸ್ಕ್ಟಾಪ್. ಈ ಒಂದು ಡಾಕರ್ ಡೆಸ್ಕ್ಟಾಪಲ್ಲಿ ಈ ಒಂದು ಲೈನಕ್ಸ್ನ ಕರ್ನಲ್ ಫೈಲ್ ಅಥವಾ ಲೈನಕ್ಸ್ನ ಒಂದು OSನ ಫೈಲ್ ಅನ್ನೋದು ಇರುತ್ತೆ. ಆದ್ದರಿಂದನೇ ಈ ಒಂದು ಡಾಕರ್ ಡೆಸ್ಕ್ಟಾಪ್ನ ಸೈಜ್ ತುಂಬ ಜಾಸ್ತಿ ಇರುತ್ತೆ. ಅದೇ ನೀವು ನೋಡಿರ್ಬೋದು, ಇನ್ನು ಲೈನಕ್ಸಲ್ಲಿ ನಾನು ಇನ್ಸ್ಟಾಲ್ ಮಾಡಬೇಕಾದ್ರೆ ಅರೌಂಡ್ 30 to 40 MB ಇತ್ತು ಡಾಕರ್.io. ಯಾಕಂದರೆ ಅದು ಲೈನಕ್ಸ್ OS, ಆ OSಲ್ಲಿ ಆಲ್ರೆಡಿ ಲೈನಕ್ಸ್ನ ಕರ್ನಲ್ ಇತ್ತು. ಅದರಿಂದ ಅದು ಮತ್ತೆ ಕರ್ನಲ್ನ ಇನ್ಸ್ಟಾಲ್ ಮಾಡಲಿಲ್ಲ, ಡಾಕರ್.io ಟೂಲ್ನ ಮಾತ್ರ ಇನ್ಸ್ಟಾಲ್ ಮಾಡ್ತು. ಆದರೆ ಈ ಒಂದು ವಿಂಡೋಸಲ್ಲಿ ಈ ಒಂದು ಲೈನಕ್ಸ್ನ ಕರ್ನಲ್ ಇರಲ್ಲ. ಅದರಿಂದ ಒಂದು ಡಾಕರ್ ಡೆಸ್ಕ್ಟಾಪ್ನ ಸೈಜ್ ಅನ್ನೋದು ಜಾಸ್ತಿ ಇರುತ್ತೆ. ಇದು ಮೇನ್ ಡಿಫ್ರೆನ್ಸ್ ಈ ಒಂದು ಡಾಕರ್ ಡೆಸ್ಕ್ಟಾಪ್ಗೆ ಮತ್ತು ಡಾಕರ್.ioಗೆ. ಅರ್ಥ ಆಗಿರ್ಬೋದು ಅಂತ ಅಂದ್ಕೊತೀನಿ.
ಇವಾಗ ಕಮಾಂಡ್ನ ನೋಡೋಣ ಒಂದೊಂದಾಗಿ. ತುಂಬ ಈಸಿಯಾಗಿರುತ್ತೆ ಕಮಾಂಡ್ ಅನ್ನುವಂಥದ್ದು. ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನನ್ನ ಒಂದು ರೆಪೋಸಿಟರಿ ಲಿಂಕನ್ನು ಕೊಟ್ಟಿರ್ತೀನಿ, ಗಿಟ್ಹಬ್ ರೆಪೋಸಿಟರಿ. ಅದರಲ್ಲಿ ಡಾಕರ್ನ ಸಂಬಂಧಪಟ್ಟಿರುವಂಥ ಆಲ್ಮೋಸ್ಟ್ ಎಲ್ಲ ಕಮಾಂಡ್ ಇದೆ, ಅದನ್ನ ಸಹ ನೀವು ಚೆಕ್ ಮಾಡ್ಬೋದು. ಸೊ ಇದು ನನ್ನ ಒಂದು ಗಿಟ್ಹಬ್ ರೆಪೋಸಿಟರಿ. ಇದರಲ್ಲಿ ನಾನು ಡಾಕರ್ನ ಬೇಸಿಕ್ಸ್ನ ಕಂಪ್ಲೀಟಾಗಿ ಒಂದು ಫೈಲ್ ಮಾಡಿ ಇಟ್ಟಿದ್ದೀನಿ. ನೋಡ್ಬೋದು, ತುಂಬ ದೊಡ್ಡ ಫೈಲ್. ಈ ಒಂದು ಫೈಲ್ನ ಸಹ ನೀವು ರೆಫರ್ ಮಾಡ್ಬೋದು ಬೇಕಾದರೆ. ಇದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ಬೇಸಿಕ್ಸ್ ಕಮಾಂಡ್ಸಿಂದ ಆಲ್ಮೋಸ್ಟ್ ಅಡ್ವಾನ್ಸ್ ಕಮಾಂಡ್ಸ್ ಸಹ ಎಲ್ಲವನ್ನು ಈ ರೀತಿ ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದೀನಿ. ಇದನ್ನ ಸಹ ನೀವು ರೆಫರ್ ಮಾಡ್ಬೋದು. ಈಗ ನಿಮಗೆ ಬೇಸಿಕ್ಸ್ ಆಗಿ ಒಂದೊಂದು ಕಮಾಂಡ್ನ ಹೇಳೋದಾದರೆ, ನಿನ್ನೆ ಸಹ ನೋಡಿದ್ವಿ. ಫಸ್ಟ್ ಡಾಕರ್ ಕಮಾಂಡ್ನ ನೋಡೋದಾದರೆ ಡಾಕರ್ ಸರ್ಚ್. ಡಾಕರ್ ಸರ್ಚ್ ಅದರ ಹೆಸರಲ್ಲೇ ಇದೆ. ನೀವು ಯಾವುದೇ ಒಂದು ಇಮೇಜನ್ನು ಸರ್ಚ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನನಗೆ ಉಬುಂಟು ಬೇಕು, ನಾನೀಗ ಡಾಕರ್ ಸರ್ಚ್ ಉಬುಂಟು ಅಂತ ಟೈಪ್ ಮಾಡ್ತೀನಿ, ರನ್ ಮಾಡ್ತೀನಿ. ಸೊ ನೋಡ್ಬೋದು, ಇಲ್ಲಿ ತುಂಬ ಒಂದು ಫೈಲ್ ಅನ್ನೋಂಥ ಎಂಟ್ರಿ ಅನ್ನೋಂಥದ್ದು ಬಂದಿದೆ. ಯಾಕಂದರೆ ಈ ಒಂದು ಉಬುಂಟುಗೆ ಸಂಬಂಧಪಟ್ಟಿರುವಂಥ ಇಮೇಜ್ನ ತುಂಬ ಜನ ಪುಷ್ ಮಾಡಿರ್ಬೋದು. ನಾನು ಸಹ ಒಂದು ಕಸ್ಟಮ್ ಉಬುಂಟು ಇಮೇಜನ್ನು ಫಸ್ಟ್ ಡೌನ್ಲೋಡ್ ಮಾಡ್ಕೊತೀನಿ, ಅದನ್ನ ಕಸ್ಟಮೈಸ್ ಮಾಡಿ ಮತ್ತೆ ಪುಷ್ ಮಾಡಿರ್ಬೋದು. ಆದ್ದರಿಂದ ತುಂಬ ಇಮೇಜ್ ಅನ್ನೋದು ಇದೆ. ಆದರೆ ನಿಮಗೆ ಫಸ್ಟ್ ಸಿಗುವಂಥದ್ದು ನಾರ್ಮಲಿ ಅಫಿಷಿಯಲ್ ಇಮೇಜ್ ಆಗಿರುತ್ತೆ. ನಾರ್ಮಲಿ ಅಫಿಷಿಯಲ್ ಇಮೇಜನ್ನೇ ಜಾಸ್ತಿ ಪುಲ್ ಮಾಡ್ತಾರೆ ಜನರು. ಅಂದರೆ ಇಲ್ಲಿ ನೋಡ್ಬೋದು ಸ್ಟಾರ್ಸ್ ಅನ್ನುವಂಥದ್ದು ತುಂಬ ಇದೆ. ಅಂದರೆ ತುಂಬ ಫೇಮಸ್ ಇಮೇಜ್ ಇದು. ಅಂದರೆ ಇದೊಂದು ಅಫಿಷಿಯಲ್ ಇಮೇಜ್. ಆದ್ದರಿಂದ ನಾನೀಗ ಈ ಒಂದು ಇಮೇಜನ್ನು ಪುಲ್ ಮಾಡಬೇಕಂದ್ರೆ ಈ ಒಂದು ನೇಮನ್ನು ನಾನು ಕಾಪಿ ಮಾಡ್ಕೊಂಡಿರಬೇಕಾಗುತ್ತೆ. ಇಲ್ಲಿ ಉಬುಂಟು ಅಂತಾನೆ ಇದೆ, ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಕಡೆ ನೇಮ್ ಅನ್ನುವಂಥದ್ದು ಕಾಂಪ್ಲೆಕ್ಸ್ ಆಗಿರುತ್ತೆ, ಅದನ್ನ ತೋರಿಸ್ಕೊಡ್ತೀನಿ ನಿಮಗೆ. ಇದನ್ನ ಪುಲ್ ಮಾಡುವಂಥ ತುಂಬ ಈಸಿ. ಡಾಕರ್ ಪುಲ್ ಉಬುಂಟು, ಇದು ಈ ಒಂದು ಇಮೇಜ್ ಏನಿದೆ, ಸಾರಿ ಡಾಕರ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಈ ಒಂದು ಕಮಾಂಡ್ ಏನು ಮಾಡುತ್ತೆ ಅಂದರೆ, ಈ ಒಂದು ರಿಮೋಟ್ ರೆಪೋಸಿಟ್ರಿಯಿಂದ ಉಬುಂಟು ಫೈಲನ್ನು ಪುಲ್ ಮಾಡಿ ನನ್ನ ಲ್ಯಾಪ್ಟಾಪಲ್ಲಿ ಸೇವ್ ಮಾಡುತ್ತೆ. ನನ್ನ ಒಂದು ಏನು ಲ್ಯಾಪ್ಟಾಪ್ ಫೋಲ್ಡರ್ ಇದೆ, ಲೋಕಲ್ ಫೋಲ್ಡರ್, ಅದರಲ್ಲಿ ಸೇವ್ ಮಾಡುತ್ತೆ. ಈ ಒಂದು ಇಮೇಜ್ ಅನ್ನುವಂಥದ್ದು ನಿಮಗೆ ಡಾಕರ್ ಡೆಸ್ಕ್ಟಾಪಲ್ಲಿ ಸಹ ರಿಫ್ಲೆಕ್ಟ್ ಆಗುತ್ತೆ. ಅದನ್ನ ಸಹ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಆಲ್ಮೋಸ್ಟ್ 28 MB ನಿಮಗೆ ಟೋಟಲ್ ಫೈಲ್ ತೋರಿಸ್ತೀನಿ ಹೆಂಗಂತ. ತುಂಬ ಲೈಟ್ ವೆಯ್ಟ್ ಅಂತ ಯಾಕೆ ಹೇಳಿದೆ ಅಂತ ಸಹ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಡಾಕರ್ನ ರನ್ ಮಾಡಬೇಕಾದ್ರೆ ಇಂಟರ್ನೆಟ್ ಎನೇಬಲ್ ಇರಬೇಕು, ಇದು ನಾರ್ಮಲ್ ಕಾಮನ್ ಸೆನ್ಸ್. ಹಾಗೆ ನಿಮಗೆ ಇದ್ರ ಮಧ್ಯೆ ಡಾಕರ್ ಹಬ್ಬನ್ನು ತೋರಿಸೋದಾದರೆ ಇಲ್ಲಿ ಸಹ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ಈ ಒಂದು ಟ್ಯೂಟೋರಿಯಲ್ನ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಎಂಡಲ್ಲಿ ಅದನ್ನ ಸಹ ತಿಳಿಸ್ಕೊಡ್ತೀನಿ ನಾನು. ಇದು ಡಾಕರ್ ಹಬ್, ಇದರಲ್ಲಿ ನನ್ನ ಅಕೌಂಟಿಂದ ಸೈನ್ ಇನ್ ಆಗಿದ್ದೀನಿ ನಾನು. ಇಲ್ಲಿ ನಾನೀಗ ಉಬುಂಟು ಅಂತ ಸರ್ಚ್ ಮಾಡ್ತೀನಿ, ಸೇಮ್ ಕಮಾಂಡಲ್ಲಿ ಮಾಡಿರೋ ರೀತಿ. ಇಲ್ಲಿ ಸಹ ನಿಮಗೆ ತುಂಬ ಇಮೇಜ್ ಸಿಗ್ತಾ ಇದೆ. ನಾನೀಗ ಪುಲ್ ಮಾಡ್ತಾ ಇರುವಂಥದ್ದು ಈ ಒಂದು ಉಬುಂಟು ಅಫಿಷಿಯಲ್ ಇಮೇಜನ್ನು. ನಾನೀಗ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಸಹ ಅವರು ಕಮಾಂಡನ್ನು ಕೊಡ್ತಾರೆ ಹೇಗೆ ಪುಲ್ ಮಾಡಬೇಕಂತ. ನೋಡ್ಬೋದು ಡಾಕರ್ ಪುಲ್ ಉಬುಂಟು ಅಂತ ಇದೆ. ಈ ಒಂದು ಕಮಾಂಡನ್ನು ಕಾಪಿ ಮಾಡಿ ಸಹ ಮಾಡ್ಬೋದು ನೀವು. ಸೊ ನೋಡ್ಬೋದು ಇಲ್ಲಿ ನನ್ನ ಇಮೇಜ್ ಅನ್ನುವಂಥದ್ದು ಪುಲ್ ಆಗಿದೆ ಕಂಪ್ಲೀಟಾಗಿ. ಇವಾಗ ಸ್ಕ್ರೀನ್ನ ಕ್ಲಿಯರ್ ಮಾಡ್ಕೊತೀನಿ. ಫಸ್ಟ್ ಡಾಕರ್ ಸರ್ಚ್ ಆಯಿತು, ಡಾಕರ್ ಪುಲ್ ಆಯಿತು. ಈಗ ಪುಲ್ ಮಾಡಿರುವಂಥ ಇಮೇಜನ್ನು ನೋಡೋದು ಹೆಂಗೆ, ತುಂಬ ಸಿಂಪಲ್. ಡಾಕರ್ ಇಮೇಜಸ್ ನೋಡ್ಬೋದು, ನನ್ನ ಒಂದು ಇಮೇಜ್ ಅನ್ನುವಂಥದ್ದು ಇದೆ. ಅದೇ ರೀತಿ ಇದರ ಡೀಟೇಲ್ಸ್ ಸಹ ಕೊಟ್ಟಿದ್ದಾರೆ. ಇದು ಲೇಟೆಸ್ಟ್ ಇಮೇಜ್. ಅದೇ ರೀತಿ ಇದರ ಒಂದು ಇಮೇಜ್ ID ಇದೆ, ಜೊತೆಗೆ ಯಾವಾಗ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಡಾಕರ್ ಹಬ್ಬಲ್ಲಿ ಯಾವಾಗ ಅಪ್ಡೇಟ್ ಮಾಡಿದ್ದಾರೆ ಇದನ್ನು. 34 hours ಬ್ಯಾಕ್ ಈ ಒಂದು ಇಮೇಜ್ ಅಂತ ಅಪ್ಡೇಟ್ ಆಗಿದೆ. ಅದೇ ರೀತಿ 72 MB ಇದೆ. ಅದೇ ನೀವು ಉಬುಂಟು ISO ಫೈಲ್ನ ಡೌನ್ಲೋಡ್ ಮಾಡೋಕ್ಕೆ ಹೋದರೆ 3 ರಿಂದ 4 GB ಇರುತ್ತೆ, ನೀವು ನೋಡಿರ್ಬೋದು. ಇನ್ಸ್ಟಾಲ್ ಮಾಡೋಕ್ಕೆ ಹೋದರೆ ಅದನ್ನೇ ನಿಮಗೆ 20 ರಿಂದ 25 GB ಸ್ಪೇಸ್ ಅನ್ನೋದು ತಗೊಳುತ್ತೆ. ಆದರೆ ಸೇಮ್ ಡಾಕರ್ ಇಮೇಜಲ್ಲಿ ಡಾಕರಲ್ಲಿ ಈ ಒಂದು ಉಬುಂಟು ಸೈಜ್ ಅನ್ನೋದು 72 MB. ಅದೇ ರೀತಿ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ ಇಲ್ಲಿ ನಿಮಗೆ GUI ಸಿಗಲ್ಲ, ಕಂಪ್ಲೀಟಾಗಿ CLI. ಒಂದು CLI ಬೇಸ್ಡ್ ಅಪ್ಲಿಕೇಶನ್ಗಳನ್ನು ರನ್ ಮಾಡಲಿಕ್ಕೆ ಈ ಒಂದು ಡಾಕರ್ನ ಯೂಸ್ ಮಾಡ್ತಾರೆ. ಸೊ ಉಬುಂಟು ನಿಮಗೆ CLI ಮಾತ್ರ ಬೇಕಂದರೆ ಈ ಡಾಕರ್ನ ಯೂಸ್ ಮಾಡ್ಕೋಬೋದು. ಇದು ಇಮೇಜನ್ನು ಪುಲ್ ಮಾಡಿರುವಂಥದ್ದು ನಾನು. ಅದೇ ರೀತಿ ನಾನೀಗ ನಿಮಗೆ ಡಾಕರ್ ಡೆಸ್ಕ್ಟಾಪಲ್ಲಿ ಹೋಗಿ ತೋರಿಸಿದರೆ ನಾನು ಪುಲ್ ಮಾಡಿರುವಂಥದ್ದು ಇಲ್ಲಿ ಸಹ ರಿಫ್ಲೆಕ್ಟ್ ಆಗಬೇಕು. ನೋಡ್ಬೋದು, ನಾನು ಇಮೇಜಸ್ಗೆ ಹೋದರೆ ನಾನು ಉಬುಂಟುವನ್ನು ಪುಲ್ ಮಾಡಿದ್ದೀನಿ, ಇದು ನನಗೆ ಇಲ್ಲಿ ಸಹ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ನಾನು ಇಮೇಜನ್ನು ಪುಲ್ ಮಾಡಿದೆ. ಅದೇ ರೀತಿ ನಿಮಗೆ ಡಾಕರ್ ನೇಮಿಂಗ್ನ ಹೇಳಿದೆ. ಅದೇ ರೀತಿ ಡಾಕರ್ ಸರ್ಚ್ ಖಾಲಿ ಲೈನಕ್ಸ್ನ ನೋಡೋದಾದರೆ ಖಾಲಿ ಅಂತ ಹಾಕ್ತೀನಿ. ಅದೇ ರೀತಿ ಇದರಲ್ಲಿ ಒಂದು ತಿಳ್ಕೊಳ್ಳಿ, ಇಲ್ಲಿ ನಿಮಗೆ ಡಾಕರ್ ಹಬ್ಬಲ್ಲಿ ಓನ್ಲಿ ಲೈನಕ್ಸ್ ಇಮೇಜಸ್ ಮಾತ್ರ ಸಿಗುತ್ತೆ, ಬೇರೆ ವಿಂಡೋಸ್ ಈ ರೀತಿ ಇಮೇಜಸ್ ಸಿಗಲ್ಲ, ಓನ್ಲಿ ಲೈನಕ್ಸ್ ಇಮೇಜಸ್. ಇಲ್ಲಿಗ ನಾನು ಖಾಲಿ ಲೈನಕ್ಸ್ ನಿಮಗೆ ಡೈರೆಕ್ಟಾಗಿ ಈ ಒಂದು ನೇಮನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿದೆ ಅಂದರೆ ಆವಾಗ ನಮಗೆ ಉಬುಂಟು ಅಂತ ಡೈರೆಕ್ಟ್ ನೇಮ್ ಇತ್ತು. ಬಟ್ ಇಲ್ಲಿ ನೋಡ್ಬೋದು ನೀವು ಖಾಲಿ ಲಿನಕ್ಸ್ /ಖಾಲಿ ರೋಲಿಂಗ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನಾನೀಗ ಡಾಕರ್ ಪುಲ್ ಖಾಲಿ ಅಂತ ಹಾಕಿದರೆ ಇದು ಪುಲ್ ಮಾಡಲ್ಲ.
ಎರರ್ ಕೊಡುತ್ತೆ. ಯಾಕಂದರೆ ಈ ಒಂದು ಡಾಕರ್ ಹಬ್ಬಲ್ಲಿ ಇದರ ನೇಮ್ ಅನ್ನೋಂಥದ್ದು ಈ ರೀತಿ ಇದೆ. ಸೊ ನಿಮಗೆ ಎರರ್ ಬಂತು, ಯಾಕಂದರೆ ಇದರ ಒಂದು ನೇಮಿಂಗ್ ಅನ್ನೋಂಥದ್ದು ಡಿಫ್ರೆಂಟ್ ಇದೆ. ಅದರಿಂದ ನಾನು ಇಲ್ಲಿ ಡಾಕರ್ ಹಬ್ಬಲ್ಲಿ ಏನು ನೇಮಿಂಗ್ ಇದೆ ಅದೇ ಒಂದು ನೇಮಿಂಗ್ನ ಯೂಸ್ ಮಾಡಬೇಕಾಗುತ್ತೆ. ನಾನೀಗ ಇದನ್ನು ಕಾಪಿ ಮಾಡ್ತೀನಿ. ನಂತರ ನಾನೀಗ ಡಾಕರ್ ಪುಲ್ ಇಲ್ಲಿ ಇದನ್ನು ಪೇಸ್ಟ್ ಮಾಡಿ ಇದನ್ನು ಪುಲ್ ಮಾಡೋಕ್ಕೆ ಹೋದರೆ ಇವಾಗ ಇದು ಪುಲ್ ಆಗ್ತಾ ಇದೆ. ನೋಡ್ಬೋದು ಪುಲ್ಲಿಂಗ್ ಅನ್ನೋದು ಆಗ್ತಾ ಇದೆ. ಕಾಲಿ ಲಿನಕ್ಸ್ನ ಇಮೇಜ್ ಅನ್ನೋಂಥದ್ದು ಪುಲ್ ಆಗ್ತಾ ಇದೆ. ಇದು ಸ್ವಲ್ಪ ಹೆವಿ ಇದೆ, ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಬೋದು. ಈ ಒಂದು ಉಬುಂಟುಗೆ ಕಂಪೇರ್ ಮಾಡಿದರೆ ಜಾಸ್ತಿ ಟೂಲ್ಸ್ ಅನ್ನೋದು ಇನ್ಸ್ಟಾಲ್ ಆಗಿ ಬರುತ್ತೆ. ಅದರಿಂದ ಇದರೊಂದು ಇಮೇಜ್ ಸೈಜ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ನೀವು ಎಂಜಿನಿಕ್ಸ್ ಅದೇ ರೀತಿ ಜೆನ್ಕಿನ್ಸ್ ಇದನ್ನೆಲ್ಲ ಪುಲ್ ಮಾಡ್ತಾ ಇದ್ದೀರಾ ಅಂದರೆ ಸೈಜ್ ಅನ್ನೋಂಥದ್ದು ವೇರಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 400 MB 500 MB ಸಹ ಇಮೇಜ್ ಸೈಜ್ ಅನ್ನೋದು ಇರುತ್ತೆ. ಆದರೆ ಕಂಪೇರ್ ಟು ISO ಫೈಲ್ ಅಥವಾ ನೀವು ವರ್ಚುವಲ್ ಮಿಷಿನಲ್ಲಿ ಇನ್ಸ್ಟಾಲ್ ಮಾಡೋದಕ್ಕಿಂತ ತುಂಬ ಕಮ್ಮಿನೇ ಇರುತ್ತೆ ಸೈಜ್ ಅನ್ನುವಂಥದ್ದು. ಸೊ ಪುಲ್ ಅನ್ನೋದು ಹಾಕಿದೆ. ಈಗ ನಾನು ಮತ್ತೆ ಕ್ಲಿಯರ್ ಮಾಡಿ ಇವಾಗ ನಾನು ಮತ್ತೆ ಡಾಕರ್ ಇಮೇಜಸ್ ಅಂತ ಟೈಪ್ ಮಾಡಿದರೆ ನೋಡ್ಬೋದು ನನ್ನ 2 ಇಮೇಜಸ್ ಅನ್ನೋಂಥದ್ದು ಇದೆ. ಇವಾಗ ನಾನು ಮತ್ತೆ ಡಾಕರ್ ಪುಲ್ ಉಬುಂಟು ಅಂತ ಟೈಪ್ ಮಾಡಿದರೆ ಇದು ಮತ್ತೆ ಪುಲ್ ಮಾಡಲ್ಲ. ಯಾಕಂದರೆ ನೀವು ಈ ಒಂದು ಡಾಕರ್ ಪುಲ್ ಕಮಾಂಡನ್ನು ಹಾಕಿದರೆ ಫಸ್ಟ್ ಅದು ಸರ್ಚ್ ಮಾಡುತ್ತೆ ನಿಮ್ಮ ಲೋಕಲ್ ರೆಪೋಸಿಟ್ರಿ ಅಥವಾ ನಿಮ್ಮ ಲೋಕಲ್ ಲ್ಯಾಪ್ಟಾಪಲ್ಲಿ ಈ ಒಂದು ಇಮೇಜಸ್ ಅವೈಲೇಬಲ್ ಇದೆಯಾ ಇಲ್ವಾ ಅಂತ. ಈ ಒಂದು ಲೋಕಲ್ ರೆಪೋಸಿಟ್ರಿಯಲ್ಲಿ ಲೋಕಲ್ ಲ್ಯಾಪ್ಟಾಪಲ್ಲಿ ಈ ಒಂದು ಇಮೇಜ್ ಇಲ್ಲ ಅಂದಾಗ ಮಾತ್ರ ಅದು ಡಾಕರ್ ಹಬ್ಬಿಂದ ಪುಲ್ ಮಾಡುತ್ತೆ. ನಿಮ್ಮ ಇಮೇಜ್ ಆಲ್ರೆಡಿ ಇದೆ ಅಂದರೆ ಅದು ಮತ್ತೆ ಪುಲ್ ಮಾಡಲ್ಲ, ಅದೇ ಒಂದು ಇಮೇಜನ್ನು ಯೂಸ್ ಮಾಡುತ್ತೆ. ಈಗ ನಾನು ಮತ್ತೆ ಸ್ಕ್ರೀನ್ನ ಕ್ಲಿಯರ್ ಮಾಡ್ತೀನಿ. ಇವಾಗ 2 ಕಮಾಂಡ್ ಆಯಿತು, ಡಾಕರ್ ಸರ್ಚ್, ಡಾಕರ್ ಪುಲ್. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಮಾಂಡ್ನ ನೋಡೋದಾದರೆ ಡಾಕರ್ ರನ್, ಅಂದರೆ ಡಾಕರ್ ಕಂಟೈನರ್ನ ರನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಡಾಕರ್ ರನ್ -IT ಅಂದರೆ ಇಂಟರಾಕ್ಟಿವ್ ಮೋಡ್. -IT ಹಾಕಿದರೆ ಡೈರೆಕ್ಟಾಗಿ ನೀವು ಉಬುಂಟು ಒಳಗಡೆ ಲಾಗಿನ್ ಆಗ್ತೀರಾ. ನಂತರ ಅದೇ ರೀತಿ ತುಂಬ ಆಪ್ಷನ್ ಬರುತ್ತೆ, -I -D ಇದನ್ನ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ನೇಮ್, ಈ ಒಂದು ನೇಮನ್ನು ಸಹ ಕೊಡ್ಬೋದು. ನಾನೀಗ ಇಲ್ಲಿ ಏನೋ ಒಂದು ನೇಮನ್ನು ಕೊಡ್ತೀನಿ, ಇಲ್ಲ ಅಂದರೆ ಅದು ರ್ಯಾಂಡಮ್ ಆಗಿ ಒಂದು ನೇಮನ್ನು ಚೂಸ್ ಮಾಡುತ್ತೆ. ನೇಮನ್ನು ಕೊಟ್ಟೆ. ನಂತರ ಯಾವ ಇಮೇಜ್ ನನಗೆ ಉಬುಂಟುವಿಂದ ಮಾಡಬೇಕು, ಸೊ ಉಬುಂಟು ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ನೋಡ್ಬೋದು ನಾನೀಗ ಉಬುಂಟು ಒಳಗಡೆ ಇದ್ದೀನಿ. ನಾನೀಗ ಇಲ್ಲಿ ಸ್ಕ್ರೀನನ್ನು ಕ್ಲಿಯರ್ ಮಾಡಿದರೆ ನೋಡ್ಬೋದು ನನ್ನ ವಿಂಡೋಸ್ ಸಿಸ್ಟಮ್ ಒಳಗಡೆ ಒಂದು ಲೈನಕ್ಸ್ ಟರ್ಮಿನಲ್ ಅನ್ನೋಂಥದ್ದು ರನ್ ಆಗ್ತಾ ಇದೆ, ಉಬುಂಟು ಟರ್ಮಿನಲ್ ಅನ್ನೋದು ರನ್ ಆಗ್ತಾ ಇದೆ. ನಿಮಗೆ ಇನ್ನೂ ತೋರಿಸ್ಬೇಕಂದ್ರೆ ಆ್ಯಪ್ಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾನು. ನೋಡ್ಬೋದು ನಾನು ಉಬುಂಟು OS ಅನ್ನೋಂಥದ್ದು ಅಪ್ಡೇಟ್ ಆಗ್ತಾ ಇದೆ. ನನ್ನ ವಿಂಡೋಸ್ ಒಳಗಡೆ ಡಾಕರ್ ಕಂಟೈನರ್ ಒಳಗಡೆ ಒಂದು ಉಬುಂಟು ಅನ್ನೋದು ರನ್ ಆಗ್ತಾ ಇದೆ. ಸೈಜ್ ಅನ್ನುವಂಥದ್ದು ತುಂಬ ಸಣ್ಣ ಇಮೇಜ್ ಇದು. ನಿಮಗೆ ಆವಾಗಲೇ ತೋರಿಸಿದಾಗೆ 70 MB ಸಮಥಿಂಗ್ ಇತ್ತು. ಅಷ್ಟೇ ಒಂದು ಸೈಜಲ್ಲಿ ನಾನು ಉಬುಂಟು ಟರ್ಮಿನಲ್ ಅನ್ನೋದು ವಿಂಡೋಸ್ ಒಳಗಡೆ ರನ್ ಆಗ್ತಾ ಇದೆ ಇವಾಗ. ಇದು ಈ ಒಂದು ಡಾಕರ್ನ ಒಂದು ಥಿಂಗ್ ಅಂತ ಹೇಳ್ಬೋದು, ಅಂದರೆ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ತುಂಬ ಸಣ್ಣ ಸೈಜಲ್ಲಿ ಅವ್ರು ನಿಮಗೆ ಈ ರೀತಿಯ ಒಂದು OSಗಳನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಈ ಒಂದು ಟರ್ಮಿನಲ್ ಒಳಗಡೆ ನಾನು CLI ಬೇಸ್ಡ್ ಯಾವುದೇ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. GUI ವರ್ಕ್ ಆಗಲ್ಲ, CLI ಬೇಸ್ಡ್ ಯಾವುದೇ ಒಂದು ಲೈನಕ್ಸ್ ಅಪ್ಲಿಕೇಶನ್ನ ಇಲ್ಲಿ ನಾನು ಇನ್ಸ್ಟಾಲ್ ಮಾಡ್ಬೋದು. ಮೊದಲನೇದಾಗಿ ಇದು ಅಪ್ಡೇಟ್ ಆಗಲಿ. ಸೊ ನನ್ನ ಉಬುಂಟು ಸಿಸ್ಟಮ್ ಅಪ್ಡೇಟ್ ಆಗಿದೆ. ಇವಾಗ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಯಾವುದೇ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಸೂಡೋ ಹಾಕಬೇಕಂತ ಇಲ್ಲ, ಇಲ್ಲಿ ನಾರ್ಮಲ್ ಆಗಿ ನೀವು ರೂಟ್ ಯೂಸರಲ್ಲೇ ಇರ್ತೀರಾ. ಆ್ಯಪ್ಟ್ ಇನ್ಸ್ಟಾಲ್. ಫಾರ್ ಎಕ್ಸಾಂಪಲ್ ನಾನೀಗ ಎಂಜಿನಿಕ್ಸ್ ವೆಬ್ ಸರ್ವರ್ನ ಇನ್ಸ್ಟಾಲ್ ಮಾಡ್ತೀನಿ. ಎಂಜಿನಿಕ್ಸ್ನ ಇನ್ಸ್ಟಾಲ್ ಮಾಡ್ಬೋದು. ಈ ರೀತಿ ಯಾವುದೇ ಒಂದು ಲೈನಕ್ಸ್ ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡ್ಬೋದು. ನೋಡ್ಬೋದು ಇದೊಂದು ಉಬುಂಟು OS. ಇದರಲ್ಲಿ ಯಾವುದೇ ಒಂದು ಲೈನಕ್ಸ್ ಬೇಸ್ಡ್ ಅಪ್ಲಿಕೇಶನ್ನ ನಾನು ಇನ್ಸ್ಟಾಲ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಹಾಗೆ ಒಂದು ಡಾಕರ್ ಯಾಕೆ ಬಂತು ಅಂತ ಹಳೆ ವಿಡಿಯೋದಲ್ಲಿ ಹೇಳಿದೆ. ಯಾಕಂದರೆ ಒಂದು ಸಾಫ್ಟ್ವೇರ್ನ ಪ್ಯಾಕೇಜ್ನ ನಿಮಗೆ ಶಿಪ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇದ್ದೀನಿ, ಅದು ಉಬುಂಟು ಅಲ್ಲಿ ರನ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಈ ಒಂದು ಡಾಕರ್ ಒಳಗಡೆ ನಾನು ಕಂಪ್ಲೀಟ್ ಆದ ಡಿಪೆಂಡೆನ್ಸಿನೇ ಹಾಕ್ತೀನಿ. ಅದಕ್ಕೆ ಈಗ ಒಂದು ಜಾವಾ ಕೋಡ್ ಅಂತ ಅಂದ್ಕೊಂಡ್ರೆ ಅದಕ್ಕೆ JDK ಯಾವ್ದು ಬೇಕು, ಜಾವಾ ಯಾವ್ದು ಬೇಕು, ಎಲ್ಲ ಒಂದು ಡಿಪೆಂಡೆನ್ಸಿನ ಹಾಕಿಬಿಟ್ಟು ಇದರ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿ ಯಾರಿಗೋ ಕೊಡ್ತೀನಿ. ಅವ್ನು ರನ್ ಮಾಡಿದರೆ ಈಸಿಯಾಗಿ ರನ್ ಆಗುತ್ತೆ, ಅಂದರೆ ಡಿಪೆಂಡೆನ್ಸಿ ಎರರ್ ಅನ್ನೋದು ಬರಲ್ಲ. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಡಾಕರ್ ಬಂದಿರುವಂಥದ್ದು. ಇದರ ಎಕ್ಸಾಂಪಲ್ನ ಸಹ ನಿಮಗೆ ಮುಂದೆ ಕೊಡ್ತೀನಿ. ಇವಾಗ ಬೇಸಿಕ್ಸ್ನ ನೋಡ್ತಾ ಇದ್ದೀವಿ, ಬೇಸಿಕ್ಸಿಂದಾನೇ ನೋಡೋಣ. ನೋಡ್ಬೋದು ಎಂಜಿನಿಕ್ಸ್ ಸಹ ಇನ್ಸ್ಟಾಲ್ ಆಗಿದೆ. ಇವಾಗ ನನಗೆ ಇದರಿಂದ ಎಕ್ಸಿಟ್ ಆಗಲಿಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ನಾನು ಡೈರೆಕ್ಟಾಗಿ ಎಕ್ಸಿಟ್ ಅಂತ ಕೊಟ್ಟರೆ ಈ ಒಂದು ಕಂಟೈನರ್ ಅಂತದ್ದು ಸ್ಟಾಪ್ ಆಗುತ್ತೆ. ಆದರೆ ನನಗೆ ಕಂಟೈನರ್ನ ಸ್ಟಾಪ್ ಮಾಡ್ಬೋದು. ಉಬುಂಟು ಏನು ರನ್ ಆಗ್ತಾಯಿದೆ ಇದನ್ನ ಸ್ಟಾಪ್ ಮಾಡದೆ ಎಕ್ಸಿಟ್ ಆಗಬೇಕಂದ್ರೆ ಶಾರ್ಟ್ಕಟ್ ಇದೆ, Ctrl+P, ಅದೇ ರೀತಿ Ctrl+Q ಈ ರೀತಿ ಪ್ರೆಸ್ ಮಾಡಿ ನಾನು ಎಕ್ಸಿಟ್ ಆದೆ. ಈಗ ನನ್ನ ವಿಂಡೋಸ್ ಸಿಸ್ಟಮ್ಗೆ ಬಂದೆ. ನಂತರ ನಿಮಗೆ ತೋರಿಸ್ಬೇಕಾದ್ರೆ ನೆಕ್ಸ್ಟ್ ಕಮಾಂಡ್ನ ನೋಡೋದಾದರೆ ಡಾಕರ್ PS, ಅಂದರೆ ನನ್ನ ರನ್ ಆಗ್ತಾ ಇರುವಂಥ ಕಂಟೈನರ್ನ ನೋಡಬೇಕಾದ್ರೆ ಡಾಕರ್ PS ಅಂತ ಹಾಕಿ.
ನೋಡ್ಬೋದು ನಾನು ಇವಾಗಷ್ಟೇ ರನ್ ಮಾಡಿರುವಂಥದ್ದು ಉಬುಂಟು ಇಮೇಜ್ನ ಯೂಸ್ ಮಾಡಿಕೊಂಡು ಕಿರಿಕ್ ಅಂತ ಕಂಟೈನರ್ ನೇಮ್ ರನ್ ಆಗ್ತಾ ಇದೆ. ಆಲ್ಮೋಸ್ಟ್ 3 ಮಿನಿಟ್ಸಿಂದ ಅಪ್ಪಲ್ಲಿದೆ. ಇದು ನಾನು ಡಾಕರ್ನಲ್ಲಿ ಈ ರೀತಿ ರನ್ ಆಗ್ತಾ ಇರುವಂಥ ಒಂದು ಕಂಟೈನರ್ಸ್ನ ನೋಡುವಂಥದ್ದು. ಅದೇ ರೀತಿ ಇನ್ನೊಂದನ್ನು ನೋಡೋದಾದರೆ ನಾನೀಗ ಮತ್ತೆ ಇನ್ನೊಂದು ಕಂಟೈನರ್ನ ಲಾಂಚ್ ಮಾಡ್ತೀನಿ. ನಾನು ಡಾಕರ್ ರನ್ -it. ನಾನೀಗ ನೇಮನ್ನು ಕೊಡಲ್ಲ, ಡೈರೆಕ್ಟಾಗಿ ಉಬುಂಟು ಅಂತ ಕೊಡ್ತೀನಿ. ಸೊ ಇವಾಗಲೂ ನಾನು ಉಬುಂಟು ಒಳಗಡೆ ಲಾಗಿನ್ ಆದೆ. ಇಲ್ಲಿಂದ ನಾನೀಗ ಎಕ್ಸಿಟ್ ಆಗಬೇಕು. ಇದು ಉಬುಂಟು ಮಿಷಿನ್. ನಾನೀಗ ಎಕ್ಸಿಟ್ ಅಂತ ಡೈರೆಕ್ಟ್ ಟೈಪ್ ಮಾಡ್ತೀನಿ. ಸೊ ಎಕ್ಸಿಟ್ ಆದೆ. ಇವಾಗ ನಾನು ಡಾಕರ್ PS ಮಾಡಿ ಕಂಟೈನರ್ನ ನೋಡಿದರೆ ನನಗೆ ಒಂದೇ ಕಂಟೈನರ್ ಕಾಣಿಸುತ್ತೆ, ಕಿರಿಕ್ ಅಂತ. ನಾನು ಇವಾಗ ರನ್ ಮಾಡಿರುವಂಥ ಈ ಉಬುಂಟು ಕಂಟೈನರ್ ಕಾಣಿಸಲ್ಲ, ಯಾಕಂದರೆ ನಾನು ಎಕ್ಸಿಟ್ ಆದೆ. ಎಕ್ಸಿಟ್ ಆಗ್ತಾ ಇದ್ದಾಗ ನನ್ನ ಡಾಕರ್ ಕಂಟೈನರ್ ಅಂತದ್ದು ಸ್ಟಾಪ್ ಆಗಿದೆ. ಸೊ ಅದನ್ನು ನೋಡೋದಾದರೆ ಡಾಕರ್ PS -a ಅಂದರೆ ಎಲ್ಲ ಕಂಟೈನರ್ನ ತೋರಿಸುತ್ತೆ. ನೋಡ್ಬೋದು ಇದು ನನ್ನ ಕಿರಿಕ್ ಅನ್ನೋಂಥದ್ದು ನಾನು ರನ್ ಆಗ್ತಾ ಇರುವಂಥ ಕಂಟೈನರ್. ಆದರೆ ಇದು ಎಕ್ಸಿಟ್ ಆಗಿದೆ. ಎಕ್ಸಿಟ್ ಆಗಿ 23 ಸೆಕೆಂಡ್ ಆಗಿದೆ. ನೋಡ್ಬೋದು ನಾನು ನೇಮನ್ನು ಕೊಟ್ಟಿಲ್ಲ, ಅದರಿಂದ ಇದೊಂದು ರ್ಯಾಂಡಮ್ ನೇಮ್ನ ತೊಗೊಂಡಿದ್ದೆ. ರ್ಯಾಂಡಮ್ ನೇಮ್ ಸಹ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೈಂಡ್ ಕಲಾಮ್ ಅಂತ ಇದು ಈ ರೀತಿ ಒಂದು ರ್ಯಾಂಡಮ್ ನೇಮ್ನ ತೊಗೊಂಡಿದೆ. ಇದು ಎಕ್ಸಿಟ್ ಆಗಿದೆ. ಈ ರೀತಿ 2 ಕಂಟೈನರ್ ಇದೆ ನನ್ನ ಹತ್ರ. ಈಗ ಒಂದು ರನ್ನಿಂಗಲ್ಲಿದೆ, ಒಂದು ಸ್ಟಾಪ್ಡ್ ಸ್ಟೇಜಲ್ಲಿದೆ. ಈಗ ನನಗೆ ಈ ಒಂದು ಸೆಕೆಂಡ್ ಕಂಟೈನರ್ ಏನಿದೆ ರನ್ನಿಂಗಲ್ಲಿದೆ. ಇದಕ್ಕೆ ನಾನು ಮತ್ತೆ ಲಾಗಿನ್ ಆಗಬೇಕಂದ್ರೆ ಅದು ಹೇಗೆ ಆಗಬೇಕಂತ ನೋಡೋದಾದರೆ ತುಂಬ ಸಿಂಪಲ್ ಕಮಾಂಡ್. ಫಸ್ಟ್ ನಿಮ್ಮ ಕಂಟೈನರ್ ರನ್ನಿಂಗಲ್ಲಿರಬೇಕು. ರನ್ನಿಂಗಲ್ಲಿರೋ ಥರ ನೋಡ್ಕೊಳ್ಳಿ. ರನ್ನಿಂಗಲ್ಲಿದೆ ಅಂದರೆ ಡಾಕರ್ ಅಟ್ಯಾಚ್, ನಂತರ ಒಂದು ಕಂಟೈನರ್ನ ID. ಈ ಒಂದು ಕಂಟೈನರ್ನ ಕಂಪ್ಲೀಟ್ ಐಡಿನ ನಾನು ಇಲ್ಲಿ ಕಾಪಿ ಮಾಡಿ ಹಾಕ್ಬೋದು. ಅದೇ ರೀತಿ ಇನ್ನೊಂದು ಆಪ್ಷನ್ ಇದೆ, ಏನಂದರೆ ಫಸ್ಟ್ 1 or 3 ಲೆಟರ್, ಅಂದರೆ ಸೇಮ್ ಲೆಟರ್ ಇಲ್ಲದೆ ಇರೋ ರೀತಿ, ಅಂದರೆ IDF ಈ ರೀತಿ ಕೊಟ್ಟರೆ ನಾನೀಗ ಲಾಗಿನ್ ಆಗ್ತೀನಿ. ಅಂದರೆ ಕಂಪ್ಲೀಟ್ ಐಡಿನ ಕೊಡಬೇಕಂತ ಇಲ್ಲ, ಸ್ಟಾರ್ಟಿಂಗ್ 2 to 3 ಲೆಟರ್ನ ಕೊಟ್ಟರು ಸಹ ಅದು ಐಡೆಂಟಿಫೈ ಮಾಡುತ್ತೆ. ನನಗೆ ಮತ್ತೆ ಲಾಗಿನ್ ಆದೆ. ನನಗೆ ಇಲ್ಲಿಂದ ಸಹ ಎಕ್ಸಿಟ್ ಆಗ್ತೀನಿ ಡೈರೆಕ್ಟಾಗಿ. Ctrl+P Ctrl+Q. ನಾನು ಎಸ್ಕೇಪ್ ಆದೆ, ಅಂದರೆ ಇದನ್ನ ಶಟ್ ಡೌನ್ ಮಾಡಿಲ್ಲ, ಕಂಟೈನರ್ ರನ್ನಿಂಗಲ್ಲಿದೆ. ಈಗ ನಾನು ಡಾಕರ್ PS ಮಾಡಿದರೆ ಸೇಮ್ ನನ್ನ ಕಂಟೈನರ್ ರನ್ನಿಂಗಲ್ಲಿದೆ. ಇವಾಗ ನನಗೆ ಈ ಒಂದು ಕಂಟೈನರ್ ಸ್ಟಾಪ್ ಮಾಡಬೇಕಂದ್ರೆ 2 ಮೆಥಡ್ ಇದೆ. ಒಂದು ಡಾಕರ್ ಸ್ಟಾಪ್ ಮತ್ತು ಕಂಟೈನರ್ ID 1DF. ಅದೇ ರೀತಿ ನಾನು ಕಂಟೈನರ್ನ ನೇಮ್ನ ಸಹ ಸ್ಪೆಸಿಫೈ ಮಾಡ್ಬೋದು, ಇದು ಸಹ ವರ್ಕ್ ಆಗುತ್ತೆ. ನೋಡ್ಬೋದು ನನ್ನ ಕಂಟೈನರ್ ಈಗ ಸ್ಟಾಪ್ ಮಾಡಿದ್ದೀನಿ ನಾನು. ಇವಾಗ ಡಾಕರ್ PS ಅಂತ ಟೈಪ್ ಮಾಡಿದರೆ ಯಾವುದೇ ಕಂಟೈನರ್ ರನ್ನಿಂಗಲ್ಲಿಲ್ಲ. ಅದೇ ಡಾಕರ್ PS -a ಕೊಟ್ಟರೆ 2 ಕಂಟೈನರ್ ಸ್ಟಾಪಿಂಗ್ ಸ್ಟೇಜಲ್ಲಿ ಕಾಣಿಸ್ತಾ ಇದೆ. ಇವಾಗ ನನ್ನ ಕಂಟೈನರ್ ಸ್ಟಾಪ್ ಆಯಿತು. ಅದೇ ರೀತಿ ಡಾಕರ್ ಕಿಲ್ ಸಹ ಇದೆ. ಕಿಲ್ ಅಂದರೆ ಏನಾಗುತ್ತೆ, ಈ ಒಂದು ಕಂಟೈನರ್ನ ಸಡನ್ನಾಗಿ ಸ್ಟಾಪ್ ಮಾಡುತ್ತೆ. ನೀವು ಸ್ಟಾಪ್ ಅಂತ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ನನ್ನ ಒಂದು ಸೆಕೆಂಡ್ ಕಂಟೈನರಲ್ಲಿ Nginx ನಾವಾಗ ಇನ್ಸ್ಟಾಲ್ ಮಾಡಿದೆ, Nginx ರನ್ನಿಂಗಲ್ಲಿದೆ. ನಿಮಗೆ ಸ್ಟಾಪನ್ನು ಕೊಟ್ಟರೆ, ಡಾಕರ್ ಸ್ಟಾಪ್ ಅಂತ ಏನು ಕೊಟ್ಟರೆ ಫಸ್ಟ್ Nginx ಸ್ಟಾಪ್ ಆಗುತ್ತೆ, ನಂತರ ಕಂಟೈನರ್ ಅಂತೂ ಸ್ಟಾಪ್ ಆಗುತ್ತೆ. ಅದೇ ನೀವು ಕಿಲ್ ಅಂತ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಡಾಕರ್ ಕಿಲ್ ಕಮಾಂಡ್ ಇದೆ, ಕಿಲ್ ಅದೇ ರೀತಿ ಕಿರಿಕ್ ಅಂತ ಕೊಟ್ಟರೆ ಅದು Nginxನ ಏನೂ ಮಾಡಲ್ಲ, Nginx ಹಾಗೆ ಇರುತ್ತೆ, ರನ್ನಿಂಗಲ್ಲಿರುತ್ತೆ. ಸಡನ್ನಾಗಿ ಕಂಟೈನರ್ನ ಸ್ಟಾಪ್ ಮಾಡಿಬಿಡುತ್ತೆ, ಅಂದರೆ ಆ ಪ್ರೊಸೆಸ್ನ ಕಿಲ್ ಮಾಡಿಬಿಡುತ್ತೆ. ಅದನ್ನು ನಿಮಗೆ ಈಸಿಯಾಗಿ ಶಟ್ ಡೌನ್ ಆಗಬೇಕಂದ್ರೆ ಡಾಕರ್ ಸ್ಟಾಪನ್ನು ಯೂಸ್ ಮಾಡಿ, ಇಲ್ಲಾಂದರೆ ಡಾಕರ್ ಕಿಲ್ಲನ್ನು ಸಹ ಯೂಸ್ ಮಾಡ್ಬೋದು. ಇದರ ಎಕ್ಸಾಂಪಲ್ನ ಸಹ ಕೊಡ್ತೀನಿ ನಿಮಗೆ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಅದೇ ರೀತಿ ಒಂದು ಕಮಾಂಡ್ನ ಲಿಸ್ಟ್ ಬೇಕಂದರೆ ನಿಮಗೆ ಯಾವಾಗಲೂ ಹೇಳಿರೋ ರೀತಿ ನನ್ನ ಒಂದು ಗಿಟ್ಹಬ್ನ ರೆಫರ್ ಮಾಡ್ಬೋದು. ಎಲ್ಲ ಒಂದು ಕಮಾಂಡ್ ಇದೆ. ಇವಾಗ ಡಾಕರ್ನ ಇಮೇಜನ್ನು ಸ್ಟಾಪ್ ಕಂಟೈನರ್ನ ರನ್ ಮಾಡೋದು, ಸ್ಟಾಪ್ ಮಾಡೋದು, ಅದೇ ರೀತಿ ಅದನ್ನ ಚೆಕ್ ಮಾಡಿ ಲಿಸ್ಟ್ ಮಾಡೋದು ಎಲ್ಲ ಹೇಳ್ಕೊಟ್ಟೆ ಡಾಕರ್ PS ಎಲ್ಲ. ಇವಾಗ ಡಾಕರ್ PS -a ಮಾಡಿದರೆ 2 ಕಂಟೈನರ್ ಕಾಣಿಸ್ತಾ ಇದೆ. ಇದನ್ನ ಹೇಗೆ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ ಕಮಾಂಡ್, ಡಾಕರ್ RM, ನಂತರ ಈ ಒಂದು ಏಮನ್ನು ಸ್ಪೆಸಿಫೈ ಮಾಡ್ಬೋದು, ಇಲ್ಲ ಕಂಪ್ಲೀಟ್ ಐಡಿನ ಸ್ಪೆಸಿಫೈ ಮಾಡ್ಬೋದು, ಇಲ್ಲ ಸ್ಟಾರ್ಟಿಂಗ್ 1 to 2 ಲೆಟರ್ನ ಸಹ ಸ್ಪೆಸಿಫೈ ಮಾಡ್ಬೋದು. ನನಗೆ ಇಲ್ಲಿ 312 ಅಂತ ಇದೆ, ಆ ಒಂದು ಐಡಿನ ಮೆನ್ಷನ್ ಮಾಡ್ತೀನಿ. ಅದೇ ರೀತಿ ಒಂದು ಡಾಕರ್ ಕಂಟೈನರ್ನ ನೀವು ಡಿಲೀಟ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಅದನ್ನು ಸ್ಟಾಪ್ ಮಾಡ್ಕೋಬೇಕು. ರನ್ನಿಂಗ್ ಕಂಟೈನರ್ನ ಡೈರೆಕ್ಟಾಗಿ ಡಿಲೀಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕಾದ್ರೆ ಈಗ ಒಂದು ಡಾಕರ್ ಕಂಟೈನರ್ ಅನ್ನುವಂಥದ್ದು ಡಿಲೀಟ್ ಆಗಿದೆ, ಒಂದೇ ಕಾಣುತ್ತೆ, ಕಿರಿಕ್ ಅಂತ ಇದೆ. ಈಗ ನನಗೆ ಮತ್ತೆ ಈ ಒಂದು ಕಂಟೈನರ್ನ ಸ್ಟಾರ್ಟ್ ಮಾಡಿ ಅದಕ್ಕೆ ಲಾಗಿನ್ ಆಗಬೇಕು. ಸ್ಟಾಪ್ ಮಾಡಿದ್ದೀನಿ, ಮತ್ತೆ ಲಾಗಿನ್ ಆಗಬೇಕಂದ್ರೆ ಅದನ್ನು ಸಹ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್, ಡಾಕರ್ ಸ್ಟಾರ್ಟ್, ನಾನೀಗ ನೇಮನ್ನು ಸ್ಪೆಸಿಫೈ ಮಾಡ್ತೀನಿ. ಸೊ ನನ್ನ ಕಂಟೈನರ್ ಸ್ಟಾರ್ಟ್ ಆಗಿದೆ, ಬಟ್ ನಾನೀಗ ಲಾಗಿನ್ ಆಗಿಲ್ಲ ಅದರೊಳಗಡೆ. ಅದಕ್ಕೆ ಮತ್ತೆ ಸೇಮ್ ಕಮಾಂಡ್, ಡಾಕರ್ ಅಟ್ಯಾಚ್ ಕಿರಿಕ್. ಸೊ ಮತ್ತೆ ಲಾಗಿನ್ ಆದೆ. ಇವಾಗ ನಾನು ಉಬುಂಟು ಕಂಟೈನರ್ ಒಳಗಡೆ ಇದ್ದೀನಿ. Ctrl+P Ctrl+Q ಹೊರಗಡೆ ಬಂದೆ.
ಈಗ ನಾನು ಡಾಕರ್ PS ಮಾಡ್ತೀನಿ, ಅಂದರೆ ಕಂಟೈನರ್ ರನ್ನಿಂಗಲ್ಲಿದೆ, ನನಗೆ ಒಂದು ಕಂಟೈನರ್ ರನ್ನಿಂಗಲ್ಲಿ ಕಾಣ್ತಾ ಇದೆ. ಇವಾಗ ನಾನು ಇದನ್ನ ಡಿಲೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಡಾಕರ್ RM ಕಿರಿಕ್. ಇವಾಗ ನನಗೊಂದು ಎರರ್ ಬಂತು, ಯಾಕಂದರೆ ನೀವು ರನ್ನಿಂಗಲ್ಲಿರೋ ಕಂಟೈನರ್ನ ಡೈರೆಕ್ಟ್ ರಿಮೂವ್ ಮಾಡೋಕ್ಕಾಗಲ್ಲ, ಸ್ಟಾಪ್ ಮಾಡಿನೇ ರಿಮೂವ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಕಂಡೀಷನ್. ಇದಿಷ್ಟು ಈ ಒಂದು ಡಾಕರ್ ಕಂಟೈನರ್ನ ಒಂದು ಸ್ಟಾರ್ಟ್ ಮಾಡುವಂಥದ್ದು, ರನ್ ಮಾಡುವಂಥದ್ದು, ಅದೇ ರೀತಿ ಅದರಿಂದ ಎಕ್ಸಿಟ್ ಆಗುವಂಥದ್ದು, ಈ ರೀತಿ ಡಿಲೀಟ್ ಮಾಡುವಂಥದ್ದು, ಸ್ಟಾಪಲ್ಲಿರುವಂಥ ಕಂಟೈನರ್ನ ಡಿಲೀಟ್ ಮಾಡುವಂಥದ್ದಾಯಿತು. ಇವಾಗ ಈ ಒಂದು ಕಂಟೈನರ್ನ ಸ್ಟಾಪ್ ಮಾಡೋಣ. ನಾನೀಗ ಕಿಲ್ ಅಂತ ಕೊಡ್ತೀನಿ, ಕಿಲ್ ಮತ್ತು ಸ್ಟಾಪ್ನ ಕೊಟ್ಟರೆ ನಿಮ್ಮ ಕಮಾಂಡಲ್ಲಿ ಏನೂ ಡಿಫ್ರೆನ್ಸ್ ಕಾಣಿಸಲ್ಲ. ನಾನು ಅದೇ ರೀತಿ ಪ್ರೊಸೆಸಲ್ಲಿ ಏನು ಹೇಳಿದೆ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಅಂದರೆ ನೀವು ಸ್ಟಾಪ್ ಕೊಟ್ಟರೆ ಈಸಿಯಾಗಿ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಶಟ್ ಡೌನ್ ಆಗುತ್ತೆ ಕಂಟೈನರ್ ಅನ್ನೋದು. ಆದರೆ ಕಿಲ್ ಅಂತ ಕೊಟ್ಟರೆ ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಅಂದರೆ ನೀವು ಕಂಪ್ಯೂಟರ್ನ ಪವರ್ ಪ್ಲಗ್ ಕಿತ್ತ ಹಾಗೆ ಕಿಲ್ ಅನ್ನುವಂಥದ್ದು. ಸ್ಟಾಪ್ ಅಂದರೆ ನಾರ್ಮಲಾಗಿ ಶಟ್ ಡೌನ್ ಮಾಡುವಂಥದ್ದು. ಇದೆರಡು ಡಿಫ್ರೆನ್ಸ್ ಕಿಲ್ ಮತ್ತು ಡಾಕರ್ ಸ್ಟಾಪ್ ಕಮಾಂಡ್ಗೆ. ಓಕೆ, ಈಗ ಡಾಕರ್ PS ಅಂದರೆ ನನ್ನ ಒಂದು ಕಂಟೈನರ್ ಕಾಣಿಸುತ್ತೆ, ರನ್ನಿಂಗ್ ಕಂಟೈನರ್ ಯಾವುದೇ ಇಲ್ಲ. ಸೊ -A ಸ್ಟಾಪಲ್ಲಿರುವಂಥ ಒಂದು ಕಂಟೈನರ್ ಇದೆ. ನಾನು ಇದನ್ನು ಸಹ ಡಿಲೀಟ್ ಮಾಡ್ತೀನಿ, ಡಾಕರ್ RM ಕಿರಿಕ್. ಸೊ ಈ ಒಂದು ಕಂಟೈನರ್ ಸಹ ಡಿಲೀಟ್ ಆಗಿದೆ. ಸ್ನೇಹಿತರಿಗೆ ನಾನು ನೋಡೋದಾದರೆ ಡಾಕರ್ ಇಮೇಜಸ್ ಕಮಾಂಡ್ನ ಹಾಕಿದರೆ ನನಗೆ 2 ಇಮೇಜಸ್ ಕಾಣಿಸ್ತಾ ಇದೆ, ಒಂದು ಕಾಲಿನಕ್ಸ್, ಅದೇ ರೀತಿ ಒಂದು ಉಬುಂಟು. ನಾನು ಇಲ್ಲಿ ತನಕ ಡಾಕರ್ ಕಂಟೈನರ್ನ ಹೇಗೆ ರನ್ ಮಾಡೋದು, ಸ್ಟಾಪ್ ಮಾಡೋದು, ಕಿಲ್ ಮಾಡೋದು, ರೀತಿ ಡಿಲೀಟ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಈಗ ಡಾಕರ್ ಇಮೇಜಸ್ನ ಹೇಗೆ ಡಿಲೀಟ್ ಮಾಡೋದು ಅಂತ ನೋಡೋದಾದರೆ ತುಂಬ ಸಿಂಪಲ್. ಡಾಕರ್ RM ಅದೇ ರೀತಿ ಒಂದು ಐನ ಜಾಯಿನ್ ಮಾಡಿ, RMI ಇಮೇಜಸ್, ಫಾರ್ ಎಕ್ಸಾಂಪಲ್ ಉಬುಂಟು. ನಾನು ಎಂಟರ್ ಕೊಟ್ಟರೆ ಒಂದು ಉಬುಂಟು ಇಮೇಜ್ ಅನ್ನೋದು ಡಿಲೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಮತ್ತೆ ಡಾಕರ್ ಇಮೇಜಸ್ ಅಂತ ಕೊಟ್ಟರೆ, ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ನೋಡ್ಬೋದು ನನಗೆ ಕಾಲಿನಕ್ಸ್ ಇಮೇಜ್ ಮಾತ್ರ ಕಾಣಿಸ್ತಾ ಇದೆ. ಅದೇ ರೀತಿ ನಾನು ನಿಮಗೆ ಡಾಕರ್ ಕಂಟೈನರ್ನ ರನ್ ಮಾಡಬೇಕಾದ್ರೆ ಒಂದು ಕಮಾಂಡ್ನ ತಿಳಿಸ್ಕೊಟ್ಟೆ, -IT ಅಂತ ಹಾಕಿ. ಅದೇ ರೀತಿ ಇನ್ನೊಂದು ವೇ ಸಹ ಇದೆ. ಅಂದರೆ ಈ ಒಂದು ಡಾಕರ್ ಕಂಟೈನರ್ ನಾನೀಗ ನಿಮಗೆ ಮುಂಚೆ ಹೇಳಿರೋ ರೀತಿ ಡಾಕರ್ ರನ್ -IT ನೇಮ್ ಕಿರಿಕ್ ಉಬುಂಟು ಈ ರೀತಿ ಕೊಟ್ಟಾಗ ಏನಾಗ್ತಾಯಿತ್ತು, ನನ್ನ ಕಂಟೈನರ್ ಲಾಂಚ್ ಆಗ್ತಾಯಿತ್ತು, ಜೊತೆಗೆ ಲಾಗಿನ್ ಸಹ ಆಗ್ತಾಯಿತ್ತು. ಆದರೆ ನನಗೆ ಇವಾಗ ಲಾಗಿನ್ ಆಗೋದು ಬೇಡ, ಬ್ಯಾಕ್ಗ್ರೌಂಡಲ್ಲಿ ಕಂಟೈನರ್ ರನ್ ಆಗ್ತಾ ಇರಬೇಕು. ಆದರೆ ನನ್ನ ಕನ್ಸೋಲ್ ಅನ್ನೋದು ವಿಂಡೋಸಲ್ಲೇ ಇರಬೇಕು. ಅಂದರೆ ಆಟೋಮೆಟಿಕ್ ಲಾಗಿನ್ ಆಗೋದು ಬೇಡ, ಅಂದರೆ ಅದಕ್ಕೂ ಸಹ ಒಂದು ಆಪ್ಷನ್ ಇದೆ. ಅದೇನೆಂದರೆ -T -D ಅಂದರೆ ಡಿಟ್ಯಾಚ್ಡ್ ಮೋಡ್. ಅಂದರೆ ಡಿಟ್ಯಾಚ್ಡ್ ಮೋಡಲ್ಲಿ ನಿಮ್ಮ ಒಂದು ಕಂಟೈನರ್ ಅಂತದ್ದು ರನ್ ಆಗುತ್ತೆ, ಆದರೆ ಆಟೋಮೆಟಿಕ್ಕಾಗಿ ಲಾಗಿನ್ ಆಗಲ್ಲ. ಅದೇ ರೀತಿ ನಾನೀಗ ಇಲ್ಲಿ ಉಬುಂಟು ಅಂತ ಇಮೇಜ್ ನೇಮನ್ನು ಸ್ಪೆಸಿಫೈ ಮಾಡಿದೆ, ಆದರೆ ನಾನು ಇಮೇಜನ್ನು ಡಿಲೀಟ್ ಮಾಡಿದ್ದೀನಿ. ಇವಾಗ ಏನಾಗುತ್ತೆ ಅಂತ ನೋಡಿ, ನಾನು ಉಬುಂಟು ಇಮೇಜನ್ನು ಸ್ಪೆಸಿಫೈ ಮಾಡಿದ್ದೀನಿ, ಆದರೆ ಆ ಒಂದು ಉಬುಂಟು ಇಮೇಜ್ ಅನ್ನೋದು ನನ್ನ ಹತ್ರ ಇಲ್ಲ, ಅಂದರೆ ನಾನು ಆಲ್ರೆಡಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನಾನು ರನ್ ಮಾಡಿದರೆ ಫಸ್ಟ್ ಇದು ಚೆಕ್ ಮಾಡುತ್ತೆ. ನೋಡ್ಬೋದು, ಅನೇಬಲ್ ಟು ಫೈಂಡ್ ಇಮೇಜ್ ಇನ್ ಲೋಕಲ್ ಉಬುಂಟು ಲೇಟೆಸ್ಟ್ ಲೋಕಲಿ. ಅಂದರೆ ಫಸ್ಟ್ ಇದು ನನ್ನ ಸಿಸ್ಟಮಲ್ಲಿ ಇಮೇಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಅದಿಲ್ಲ ಅಂತ ಗೊತ್ತಾದ ತಕ್ಷಣ ಆಟೋಮೆಟಿಕ್ಕಾಗಿ ಇದನ್ನು ಪುಲ್ ಮಾಡುತ್ತೆ. ಅಂದರೆ ಈ ಒಂದು ಇಮೇಜನ್ನು ಫಸ್ಟ್ ಪುಲ್ ಮಾಡಿಕೊಂಡು ನಂತರ ನೀವು ಈ ಒಂದು ಕಂಟೈನರ್ ರನ್ ಮಾಡಬೇಕಂತ ಇಲ್ಲ. ಡೈರೆಕ್ಟ್ ಡಾಕರ್ ರನ್ ಕಮಾಂಡಲ್ಲೇ ಈ ಒಂದು ಇಮೇಜನ್ನು ಸ್ಪೆಸಿಫೈ ಮಾಡಿದರೆ, ಕರೆಕ್ಟಾದ ನೇಮನ್ನು ಸ್ಪೆಸಿಫೈ ಮಾಡಿದರೆ ಇದು ರನ್ ಮಾಡೋ ಟೈಮಲ್ಲೇ ಈ ಒಂದು ಇಮೇಜನ್ನು ಪುಲ್ ಮಾಡಿ ಆ ಒಂದು ಕಂಟೈನರ್ನ ರನ್ ಮಾಡುತ್ತೆ. ಈ ರೀತಿ ಸಹ ಪಾಸಿಬಲ್ ಇದೆ. ನೋಡ್ಬೋದು, ನನ್ನ ಕಂಟೈನರ್ ಅಂತೂ ರನ್ ಆಗಿದೆ. ಈ ಒಂದು ಕಂಟೈನರ್ ಐಡಿ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ತೋರಿಸ್ಬೇಕಂದ್ರೆ ಡಾಕರ್ PS ಅಂತ ಕೊಟ್ಟರೆ ನೋಡ್ಬೋದು, ಸೇಮ್ ಕಿರಿಕ್ ಅಂತ ನೇಮಲ್ಲಿ ಈ ಒಂದು ಉಬುಂಟು ಕಂಟೈನರ್ ಅಂತಂದು ರನ್ ಆಗ್ತಾ ಇದೆ. ಆದರೆ ನನಗೆ ಇದಕ್ಕೀಗ ಲಾಗಿನ್ ಆಗಲಿಲ್ಲ. ಅದೇ ರೀತಿ ನಾನು ನಿಮಗೆ ಡಾಕರ್ ಕಂಟೈನರಿಂದ ಎಕ್ಸಿಟ್ ಆಗಿ ಹೊರಗಡೆ ಬಂದು ಮತ್ತೆ ಲಾಗಿನ್ ಆಗಬೇಕಾದ್ರೆ ಏನಂತ ಹೇಳಿದೆ, ಡಾಕರ್ ಅಟ್ಯಾಚ್, ಅದೇ ರೀತಿ ಈ ಒಂದು ಟರ್ಮಿನಲ್ನ ನೇಮ್ ಅಂತ ಹೇಳಿದೆ, ಅಂದರೆ ಆ ಒಂದು ಕಂಟೈನರ್ನ ನೇಮ್ ಅಂತ ಹೇಳಿದೆ. ಇಲ್ಲಿ ನಾನೀಗ ಆ ಒಂದು ಕಮಾಂಡನ್ನು ಹಾಕಿದರೆ ಇದು ಲಾಗಿನ್ ಏನೋ ಆಗುತ್ತೆ, ಬಟ್ ಫ್ರೀಸ್ ಆಗಿಬಿಡುತ್ತೆ, ವರ್ಕ್ ಆಗಲ್ಲ. ನಾನು ಒಂದು ಟರ್ಮಿನಲ್ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಬೇಕು. ಅದು ಯಾಕೆ ಅಂತ ಹೇಳ್ತೀನಿ. ಡಾಕರ್ PS ನೋಡ್ಬೋದು, ಇಲ್ಲಿ ನನ್ನ ಕಂಟೈನರ್ ರನ್ ಆಗ್ತಾ ಇದೆ. ಇದಕ್ಕೆ ನಾನು ಲಾಗಿನ್ ಆಗಬೇಕಾದ್ರೆ ಡಾಕರ್ ಅಟ್ಯಾಚ್ ಮಾಡಿದರೆ ಇದು ಫ್ರೀಸ್ ಆಗುತ್ತೆ, ಲಾಗಿನ್ ಆಗಲ್ಲ. ಲಾಗಿನ್ ಆದರೂ ಸಹ ಫ್ರೀಸ್ ಆಗುತ್ತೆ. ಅದು ಯಾಕೆ ಅಂದರೆ ನಾವು ಮುಂಚೆ ಹೆಂಗೆ ಕಂಟೈನರ್ನ ರನ್ ಮಾಡ್ತಾ ಇದ್ವಿ, -IT ಈ ಒಂದು ಉಬುಂಟು ಅಂತ ಸ್ಪೆಸಿಫೈ ಮಾಡ್ತಾ ಇದ್ವಿ. ಆವಾಗ -IT ಇಂದ ಡೈರೆಕ್ಟ್ ಲಾಗಿನ್ ಆಗ್ತಾಯಿತ್ತು, ಮತ್ತೆ ಹೊರಗಡೆ ಬಂದು ಮತ್ತೆ ಅಟ್ಯಾಚ್ ಮಾಡ್ತಾ ಇದ್ವಿ, ಲಾಗಿನ್ ಆಗ್ತಾಯಿತ್ತು. ಆವಾಗ ನಿಮಗೆ ಫಸ್ಟ್ ಟೈಮ್ -IT ಆಗಿದಾಗ ಒಂದು ಲಾಗಿನ್ ಪ್ರೊಸೆಸ್, ಒಂದು ಸೆಷನ್ ಅನ್ನೋದು ಕ್ರಿಯೇಟ್ ಆಗ್ತಾಯಿತ್ತು -I ಜೊತೆ. ಆದ್ದರಿಂದ ಅದು ಡೈರೆಕ್ಟಾಗಿ ಲಾಗಿನ್ ಆಗ್ತಾಯಿತ್ತು ಡಾಕರ್ ಅಟ್ಯಾಚ್ ಜೊತೆ. ಇವಾಗ ಯಾಕೆ ಫ್ರೀಸ್ ಆಗ್ತಾ ಇದೆ ಅಂದರೆ ನಾನು ಡಾಕರ್ನ ಡಿಟ್ಯಾಚ್ಡ್ ಮೋಡಲ್ಲಿ ರನ್ ಮಾಡಿದ್ದೀನಿ, ಅಂದರೆ ಕಂಟೈನರ್ನ. ಇಲ್ಲಿ ನಿಮಗೆ ಯಾವುದೇ ಒಂದು ಸೆಷನ್ ಅಥವಾ ಪ್ರೊಸೆಸ್ ಇಲ್ಲ, ಅದರಲ್ಲಿ ನಾವು ಹೊಸದಾಗಿ ಕ್ರಿಯೇಟ್ ಮಾಡಿ ಲಾಗಿನ್ ಆಗಬೇಕು.
ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಇವಾಗ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಮುಂದೆ ಹೋದಾಗ ಎಲ್ಲ ಗೊತ್ತಾಗುತ್ತೆ. ಇವಾಗ ನಾನು ಒಂದು ಡಾಕರ್ನ ಡಿಟ್ಯಾಚ್ಡ್ ಮೋಡಲ್ಲಿ ರನ್ ಮಾಡಿದ್ದೀನಿ, ಅಂದರೆ -d ಜೊತೆ ರನ್ ಮಾಡಿದ್ದೀನಿ. ಅದಕ್ಕೆ ಲಾಗಿನ್ ಆಗಬೇಕಂದ್ರೆ ಇನ್ನೊಂದು ಕಮಾಂಡ್ ಇದೆ, ಅದು ಡಾಕರ್ exec. ಇದೇನು ಮಾಡುತ್ತೆ, ಒಂದು ಹೊಸ ಪ್ರೊಸೆಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಲಾಗಿನ್ ಆಗುತ್ತೆ. exec -it, ಅದೇ ರೀತಿ ಇಮೇಜಿನ ನೇಮ್, ಅದೇ ರೀತಿ ಎಲ್ಲಿ ಕ್ರಿಯೇಟ್ ಮಾಡಬೇಕು ಅದನ್ನು ಸಹ ನಾವಿಲ್ಲಿ ಸ್ಪೆಸಿಫೈ ಮಾಡಬೇಕು. /bin/bash, ಇದು ಟರ್ಮಿನಲ್ /bin bash ಟರ್ಮಿನಲ್, ಇದನ್ನು ನಾವು ಸ್ಪೆಸಿಫೈ ಮಾಡಬೇಕು. ಈ ರೀತಿ ಮಾಡಿದಾಗ ನನಗೆ ಲಾಗಿನ್ ಆಯಿತು. ಇಲ್ಲಿ ನಾನೀಗ ಯಾವುದೇ ಒಂದು ಕಮಾಂಡ್ನ ರನ್ ಮಾಡ್ಬೋದು. ನೋಡ್ಬೋದು ಉಬುಂಟುಗೆ ಲಾಗಿನ್ ಆಗಿದ್ದೀನಿ. ಇವಾಗ ನಾನು ಇಲ್ಲಿಂದ ಎಕ್ಸಿಟ್ ಆಗಬೇಕಾದ್ರೆ Ctrl+P Ctrl+Q ಮಾಡ್ತೀನಿ, ಎಕ್ಸಿಟ್ ಆದೆ. ನೋಡ್ಬೋದು ಈ ಒಂದು ಕಂಟೈನರ್ ರನ್ನಿಂಗಲ್ಲಿದೆ, ನಾನು ಎಕ್ಸಿಟ್ ಆಗಿದ್ದೀನಿ. ಈ ರೀತಿ ನೀವು ಯಾವುದೋ ಒಂದು ಡಾಕರ್ನ ಡಿಟ್ಯಾಚೆಡ್ ಮೋಡಲ್ಲಿ ರನ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಲಾಗಿನ್ ಆಗಲಿಕ್ಕೆ ಡಾಕರ್ ಎಕ್ಸಾಕ್ಟ್ನ ಯೂಸ್ ಮಾಡಬೇಕು. ಇದಿಷ್ಟು ಒಂದು ಡಾಕರ್ನ ಬೇಸಿಕ್ಸ್ ಕಮಾಂಡ್ ಅಷ್ಟೇ. ಇನ್ನೂ ಸಹ ತುಂಬ ಕಮಾಂಡ್ ಇದೆ. ಈ ಒಂದು ಡಾಕರ್ ಇಮೇಜನ್ನು ಕ್ರಿಯೇಟ್ ಮಾಡಿರೋದಾಗಿರ್ಬೋದು, ಅದೇ ರೀತಿ ಡಾಕರ್ ಕಮಿಟ್ ಆಗಿರ್ಬೋದು, ಜೊತೆಗೆ ನೆಟ್ವರ್ಕಿಂಗ್ ಆಗಿರ್ಬೋದು, ಫೈಲ್ ಸ್ಟೋರೇಜ್ ಆಗಿರ್ಬೋದು, ತುಂಬ ಕಮಾಂಡ್ ಇದೆ. ಇದಿಷ್ಟು ಬೇಸಿಕ್ಸ್ ಕಮಾಂಡ್. ಆಲ್ರೆಡಿ ವಿಡಿಯೋ ತುಂಬ ಲೆಂದಿ ಆಗಿದೆ, ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಮಾಂಡ್ಗಳ ಲಿಸ್ಟ್ ಬೇಕಂದರೆ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಗಿಟ್ಹಬ್ನ ಲಿಂಕನ್ನು ಕೊಟ್ಟಿರ್ತೀನಿ. ಇದರಲ್ಲಿ ನಾನು ಅಷ್ಟು ಒಂದು ಕಮಾಂಡ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಡಾಕರ್ ಪಾಸ್ ಮಾಡ್ಬೋದು, ಈ ಒಂದು ಡಾಕರ್ ಕಂಟೈನರ್ನ ಪಾಸ್ ಮತ್ತು ರೆಸ್ಯೂಮ್ ಸಹ ಮಾಡ್ಬೋದು. ಎಲ್ಲದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಿಮಗೆ ಕಂಪ್ಲೀಟಾಗಿ ತಿಳ್ಕೊಬೇಕಂದ್ರೆ ಈ ಒಂದು ಗಿಟ್ಹಬ್ನ ಡಾಕ್ಯುಮೆಂಟ್ನ ಸಹ ರೆಫರ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ, ಅದೇ ರೀತಿ ಅರ್ಥ ಕೂಡ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್.